ಅಲ್ಲ ನಮ್ಮ ದನನ ಎಮ್ಮೆನ ವಾಟರ್ ಮೆಲನ್ ಸಿಪ್ಪೆಯಲ್ಲಿ ದೋಸೆನ ಮಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ, ಟೈಮ್ ಅಂತೂ ಸಿಕ್ಕೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಸಿಂಪಲ್ ಡೈಲಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಸೊ ಇವತ್ತಿನ ದಿನ ಎಲ್ಲ ಏನೇನೆಲ್ಲ ಮಾಡ್ತೀನಿ, ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ಫಸ್ಟ್ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಏನು ಅಂತ ಅಂದರೆ ನಮ್ಮ ಚರಿತ್ಗೆ ಹೇರ್ ಕಟ್ ಮಾಡಿಸೋದಿದೆ. ಅವನಿಗೆ ಮುಡಿ ಕೊಟ್ಟಿದ್ವಿ ನಮ್ಮ ಮನೆ ದೇವ್ರಿಗೆ. ಅವಾಗಿಂದ ಹೇರ್ ಕಟ್ ಮಾಡಿಸೇ ಇಲ್ಲ, ತುಂಬ ಬೆಳೆದಿದೆ. ಸೊ ಹಾಗಾಗಿ ಇವತ್ತು ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಾನೇ ಟಿಫನ್ ಆಯಿತು, ಹೇಮಲ್ನ ಸ್ಕೂಲ್ಗೂ ಕಳಿಸಿದ್ದೀನಿ, ಹಾಗೆಯೇ ಚರಿತ್ಗೂ ಟಿಫನ್ ತಿನ್ನಿಸಿದ್ದೀನಿ. ಸೊ ಅವನು ಏನು ಮಾಡ್ತಿದ್ದಾನೆ ನೋಡಿ ಇವಾಗ. ಯೂಶ್ವಲಿ ನಾನು ಚರಿತ್ಗೆ ಅಂತ ಸಪ್ರೇಟಾಗಿ ಟಿಫನ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಅಷ್ಟೇ ಮಾಡ್ತೀನಿ. ಮಿಕ್ಕಿ ಟೈಮೆಲ್ಲ ನಾವೇನು ತಿನ್ನೋದಕ್ಕಂತ ಮಾಡ್ಕೊಂಡಿರ್ತೀವಿ ಅದನ್ನೇ ತಿನ್ನಿಸ್ತೀನಿ. ತಿಂದು ಬಿಟ್ಟಾದಮೇಲೆ ಒಂದು ಸ್ವಲ್ಪನಾದರೂ ಅವನಿಗೆ ಪ್ಲೇಟಲ್ಲಿ ಉಳಿಸ್ತೀನಿ, ಅವನು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಸೊ ಅವನಿಗೆ ಮೊಸರು ಅಂದರೆ ತುಂಬ ಇಷ್ಟ. ಒಂದೇ ಒಂದು ಬೆರಳಲ್ಲಿ ತೊಗೊಂಡು ತಿಂತಿರ್ತಾನೆ. ಸೊ ಇವಾಗ ಅವ್ನು ಟಿ ವಿ ನೋಡಿಕೊಂಡು ಮೊಸರೆಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು, ಆಲ್ಮೋಸ್ಟ್ ಖಾಲಿ ಮಾಡಿದ್ದಾನೆ. ಸೊ ಈ ಥರ ಮಾಡಿದ್ರೆ ಅವ್ರಿಗೂ ಅವರಾಗೆ ತಿನ್ನೋದು ಅಭ್ಯಾಸ ಆಗುತ್ತೆ. ಗೈಸ್, ಟಿವಿನ ಯಾವ ರೇಂಜಿಗೆ ನೋಡ್ತಿದ್ದಾನೆ ಅಂತಂದರೆ ಕತ್ತೆತ್ತಿ ನೋಡ್ತಿರೋದು. ಏಯ್ ಚರಿ, ಇಲ್ಲಿ ನೋಡು, ಇಲ್ಲಿ ಫೋನ್ ನೋಡು ಒಂದ್ಸಲ. ಚರಿತು 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 ಸರಿ, ಡ್ಯಾನ್ಸ್ ಮಾಡ್ತೀಯಾ ಸರಿ? ಬೇಬಿ ಶಕ್ ಟು 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 ಟು, ಬೇಬಿ ಶಕ್ ಟು 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 ಟು, ಬೇಬಿ ಶಕ್ ಟು 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 ಟು, ಬೇಬಿ ಶಾರ್ಕ್. ಹಾಂ ಮಾಡಿ. ಬೇಬಿ ಶಕ್ ಟು 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 ಟು, ಬೇಬಿ ಶಕ್ ಟು 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 ಟು, ಬೇಬಿ ಶಕ್ ಟು 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 ಟು, ಬೇಬಿ ಶಾರ್ಕ್. ಆಲ್ರೆಡಿ ನಾನು ಒಂದು ಸ್ವಲ್ಪ ತಿನ್ನಿಸಿದ್ದೆ. ಅವ್ರ ಪಪ್ಪನೂ ಬಂದರು, ಅವ್ರ ಪಪ್ಪ ಸ್ವಲ್ಪ ತಿನ್ಸೋಕೆ ಹೋಗ್ತಿದ್ರು. ಅವ್ನಿಗೆ ಆಲ್ರೆಡಿ ಹೊಟ್ಟೆ ಫುಲ್ಲಾಗಿತ್ತು. ಸೊ ಅದಕ್ಕೆ ಯಾವ ಥರ ಮಾಡ್ತಿದ್ದಾನೆ ನೋಡಿ, ಬೇಡ ಬೇಡ ಅಂತ ಇರಿಟೇಟ್ ಮಾಡ್ಕೊತಿದ್ದಾನೆ. ಆ್ಯಕ್ಚುಲಿ ಆ ಎಕ್ಸ್ಪ್ರೆಷನ್ ನೋಡೋದಕ್ಕೆ ಅಂತಲೇ ಅವ್ರು ತಿನ್ಸೋದಕ್ಕೆ ಹೋಗ್ತಾರೆ. ಗೈಸ್ ನೋಡಿ, ಇವಾಗ ಮಮ್ಮಿ ಮತ್ತು ಮಗ ಇಬ್ಬರು ಸಿಂಪಲ್ಲಾಗಿ ಹಿಂಗೆ ರೆಡಿಯಾಗಿ ಈಗ ಚರಿತ್ಗೆ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಸರಿ, ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಹೇರ್ ಕಟ್ ಮಾಡ್ಸೋಕೆ ಹೋಗ್ತಿದ್ದೀವಿ. ಮಾಡು, ಎಷ್ಟು ಕ್ಯೂಟಾಗಿ ಮಾಡ್ತಾನೆ ಗೊತ್ತಾ? ಚೆನ್ನಾಗಿ ಮಾಡುವ. ಏ ಚರಿತ್, ಅಣ್ಣ ಸೊಡ್ಡೆಗೆ ತೋರ್ಸು. ಕೈ ತೆಗೆದ್ಬಿಟ್ಟು ಮಾಡು. ಹಾಂ, ನನ್ನ ಬಂಗಾರ. ಸರಿ, ಅಲ್ಲ ಅಣ್ಣನ ಸೊಡ್ಡೆಗೆ ಇನ್ನೊಂದ್ಸಲ ತೋರ್ಸು. ಓಕೆ, ಲೆಟ್ಸ್ ಗೋ. ಸಲೂನಿಗೆ ಹೋಗೋಣ ಅಂತ ಹೊರಟ್ವಿ. ಹೊರಗಡೆ ಬಂದು ನೋಡಿದ್ರೆ ಬಿಸಿಲು ಸಖತ್ತಾಗಿತ್ತು. ಸಖತ್ ಬಿಸಿಲು, ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ಆದ್ರೂ ಏನು ಮಾಡೋದು, ಇಲ್ಲೊಂದು ಸ್ವಲ್ಪ ದೂರ ಅಲ್ವಾ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಇವನಿಗಂತೂ ಫುಲ್ಲು ಖುಷಿ, ಹೊರಗಡೆ ಬರೋದಂದ್ರೇ ಖುಷಿ. ಕೊನೆಗೂ ಸಲೂನು ಸಿಕ್ತು. ಸೊ ಹೋಗಿ ವೆಯ್ಟ್ ಮಾಡ್ತಿದ್ವಿ. ಒಂದು 2-3 ಕಸ್ಟಮರ್ಸ್ ಇದ್ದರು. ಸೊ ಅವ್ರದ್ದು ಮುಗಿಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಇವನಂತೂ ಫಸ್ಟ್ ಟೈಮ್ ಬಂದಿರೋದಲ್ವಾ, ಸೊ ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಿದ್ದ, ಮತ್ತು ಹೇರ್ ಕಟ್ ಮಾಡೋದೆಲ್ಲ ನೋಡ್ತಿದ್ದ. ಮಾಡಿಲ್ಲ ಅಂತಂದು ಮಗ
ಆ್ಯಕ್ಚುಲಿ ಹೇಮಲ್ನ ಫಸ್ಟ್ ಟೈಮು ಹೇರ್ ಕಟ್ ಮಾಡಿಸೋದಕ್ಕೆ ಅವ್ರ ಪಪ್ಪ ಕರ್ಕೊಂಡು ಹೋಗಿದ್ರು. ಆವಾಗ ನನಗೆ ಹೇಳಿದರು, ತುಂಬ ಕಿರಿಕಿರಿ ಮಾಡ್ದ, ಕರೆಕ್ಟಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳಿಲ್ಲ ಅಂತ, ತುಂಬಾ ಅತ್ತ ಅಂತ ಹೇಳಿದರು. ಸೊ ನಾನು ಇವನು ಹೇಗೆ ಅದೇ ಥರ ಹತ್ರ ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಿದ್ದೆ. ಥ್ಯಾಂಕ್ ಗಾಡ್ ಇವನು ಅಷ್ಟೊಂದೇನೋ ಕಿರಿಕಿರಿ ಮಾಡಲೇ ಇಲ್ಲ. ಅದರಲ್ಲೂ ಹೇರ್ ಕಟ್ ಮಾಡೋರಂತೂ ಫುಲ್ ಪೇಷನ್ಸಿಂದ ಹೇರ್ ಕಟ್ ಮಾಡಿದ್ರು. ಅವನೇನಾದರೂ ಕಿರಿಕಿರಿ ಮಾಡಿದ್ರೆ ಕೈಗೆ ಕೊಡೋದು, ಮಾತಾಡ್ಸೋದು, ಚೆನ್ನಾಗಿ ಆಟ ಆಡಿಸ್ಕೊಂಡು ಹೇರ್ ಕಟ್ ಮಾಡಿದ್ರು. ಸೊ ಹಾಗಾಗಿ ಅವನು ಅಷ್ಟೇನು ಕಿರಿಕಿರಿ ಮಾಡಲಿಲ್ಲ, ನೀಟಾಗಿ ಹೇರ್ ಕಟ್ ಮಾಡಿಸ್ಕೊತಿದ್ದ. ಅದು ಅಲ್ಲದೆ ನಾವು ಇಲ್ಲಿ ರೆಗ್ಯುಲರಾಗಿ ಹೋಗೋ ಸಲೂನು. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇದ್ದರು. ಸೊ ಹಾಗಾಗಿ ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಮತ್ತು ಇನ್ನೊಂದು ಏನಂತ ಅಂದರೆ ಹೇರ್ ಕಟ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಮಾತಾಡ್ಸೋರೊಬ್ಬರು, ವೀಡಿಯೋ ಮಾಡೋರೊಬ್ಬರು. ಸೊ ಹಾಗಾಗಿ ಅವನಿಗೆ ಅಷ್ಟೊಂದು ಏನಂತ ಅನ್ನಿಸ್ಲಿಲ್ಲ. ಅವನಿಗೆ ಏನೋ ಒಂಥರ ಎಲ್ಲರೂ ಈ ಥರ ಮಾತಾಡ್ಸ್ತಿದ್ದಾರಲ್ಲ ಅನ್ನೋದು ಒಂಥರ ಖುಷಿ ಆಗ್ತಿತ್ತು. ಫುಲ್ ಹೇರ್ ಕಟ್ ಮುಗಿದ್ಮೇಲೂ ಅಷ್ಟೇ ಫೋಟೋ ತಗೊಳ್ಳೋಕ್ಕೆ ಅಂತ ಎತ್ಕೊಂಡು ಫೋಟೋ ತಗೋತಿದ್ದಾರೆ. ಲಾಸ್ಟ್ ಟೈಮು 5 ಮಂತಲ್ಲಿ ಇದ್ದಾಗೇನೋ ಕರ್ಕೊಂಡ್ಬಂದಿದ್ದೆ, ಆವಾಗ ಒಂದು ಫೋಟೋ ತೊಗೊಂಡಿದ್ರು, ಅದನ್ನು ತೋರಿಸ್ತಿದ್ರು. ಮತ್ತು ಇವಾಗ ಹೇರ್ ಕಟ್ ಆದಮೇಲೆ ಒಂದು ಸಲ ಫೋಟೋ ತೊಗೊಂಡಿಟ್ಕೊಂಡಿದ್ದಾರೆ, ನೆನಪಾದಾಗ ನೋಡೋಕ್ಕೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಬರಬೇಕಾದ್ರೆ ದಾರಿಯಲ್ಲಿ ಫ್ರೂಟ್ ಹೋಗಿದ್ದು, ಫ್ರೂಟ್ನೂ ತೊಗೊಂಡ್ವಿ. ಮನೆಗೆ ಈಗ ತುಂಬ ಬಿಸಿಲಿದೆ ಅಲ್ವಾ, ಸೊ ಫ್ರೂಟ್ ಬೇಕು ಅಂತ ತೊಗೊಂಡು ಹಾಗೆಯೇ ಅಂಗಡಿ ಹತ್ರನೂ ಬಂದು ಅಲ್ಲೇ ಒಂದು ಸ್ವಲ್ಪ ಅವ್ರ ಪಪ್ಪ ಚರಿತ್ನ ಆಟ ಆಡಿಸಿದ್ರು. ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆ ಕಡೆ ಬಂದ್ವಿ. ಗೈಸ್, ಎಷ್ಟು ಬಿಸಿಲಿದೆ ಅಂತ ಅಂದರೆ ಬೆಳಗಾಮಲ್ಲಿ ಯಪ್ಪ 10 ನಿಮಿಷ ಇಷ್ಟು ದೂರ ಬಿಸಿಲಲ್ಲಿ ನಡ್ಕೊಂಡು ಬರೋಕ್ಕಾಗಲ್ಲ. ಅಷ್ಟು ಬಿಸಿಲು, ಅಷ್ಟು ಶೆಕೆ ಇದೆ. ಬರೀ ಹೇರ್ ಕಟ್ ಮಾಡಿಸ್ಕೊಂಡು ಬರೋದಷ್ಟರೊಳಗಡೆ ಸಖತ್ ಸುಸ್ತಾಗಿ ಹೋಗ್ಬಿಡ್ತಾವೆ. ಆ್ಯಕ್ಚುಲಿ ನಾವು ಊಟಕ್ಕೆ ಏನು ಮಾಡಿದ್ದೀನಿ ಗೊತ್ತಾ, ಮೊಸರನ್ನ ಜೊತೆ ನಮ್ಮ ಮತ್ತೆ ಮೆಣಸಿನ್ಕಾಯಲ್ಲಿ ಮಾಡ್ತೀವಿ, ಹುಣ್ಸೆಹಣ್ಣಿ ಅಂತ ಅಂತೀವಿ ನಮ್ಮ ಕಡೆ, ಉಪ್ಪಿನಕಾಯಿ ಥರ ಇರುತ್ತೆ, ಅದ್ರ ಜೊತೆ ಮೊಸರನ್ನ ತಿಂತಿದ್ದೀನಿ. ನಾವಂತೂ ಮಧ್ಯಾಹ್ನ ಟೈಮ್ ಡೈಲಿ ಮೊಸರನ್ನ, ಮಜ್ಜಿಗೆ, ಅಂಬಳಿ ಬರೀ ಇದೇ ಥರ ತಿಂತಿರೋದು. ಅಷ್ಟು ಬಿಸಿಲು, ಅಷ್ಟು ಶೆಕೆ, ಅಷ್ಟು ಹೀಟ್ ಇದೆ ಬೆಳಗಾಮಲ್ಲಿ. ನಿಮ್ಮೂರಲ್ಲಿ ಹೇಗಿದೆ ಕಮೆಂಟ್ ಮಾಡಿ. ಇವಾಗ ಬೇಗ ಊಟ ಮಾಡಿ ಶಾಪ್ಗೆ ಹೋಗೋದಿದೆ, ಶಾಪ್ಗೆ ಹೋಗಬೇಕು. ಸೊ ಅದಕ್ಕೆ ಟೈಮ್ ಆಗೋಗಿದೆ, ಬೇಗ ಊಟ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಹೇರ್ ಕಟ್ ಮಾಡಿಸ್ಕೊಂಡು ಬರಬೇಕಾದ್ರೆ ನಾನು ಅಲ್ಲಿ ಫ್ರೂಟ್ ಶಾಪಲ್ಲಿ ಫ್ರೂಟ್ಸ್ಗಳು ತೊಗೊಂಡೆ ಅಲ್ವಾ, ಅಲ್ಲೇ ಆರೆಂಜ್ ಕಣ್ಣಿಗೆ ಬಿತ್ತು. ನನಗೆ ಸ್ವೀಟ್ ಆಗಿದೆ, ತುಂಬ ತೊಗೊಳ್ಳಿ ಅಂತ ಅಂದರು. ಸೊ ಆರೆಂಜ ತಿನ್ನೋಣ ಅಂತ ಕಟ್ ಮಾಡಿಕೊಂಡೆ. ಆವಾಗ ನಂಗೆ ನೆನಪಾಗಿದ್ದು, ನಾವು ಚಿಕ್ಕವರಿದ್ದಾಗ ಊರಿಗೆಲ್ಲ ಬರ್ತಿದ್ರು ಸೈಕಲಲ್ಲಿ, ಈ ಥರ ಪುಟ್ಟಾಣಿದ ಆರೆಂಜ್ ಇಟ್ಕೊಂಡು ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿಬಿಟ್ಟು ಕೊಡೋರು. 2 ರೂಪಾಯಿಗೆ ಒಂದು, 1 ರೂಪಾಯಿಗೆ ಒಂದು, 50 ಪೈಸಕ್ಕೂ ಒಂದು ಕೊಡ್ತಿದ್ರು. ನಾವೆಲ್ಲ ಅಂಕಲ್ದಿರು ಮತ್ತು ನಮ್ಮ ಮನೇಲಿ ಏನಾದರೂ ಡ್ರಿಂಕ್ಸ್ ಮಾಡಿ ಬಿಟ್ಟಿರೋ ಬಾಟಲ್ಗಳಿರ್ತಿದ್ವಲ್ಲ, ಅವನ್ನ ಕೊಟ್ಟು ಒಂದೊಂದು ಆರೆಂಜ್ನ ಇಸ್ಕೊಂಡು ತಿಂತಿದ್ದೀವಿ. ಅದು ನಿಮಗೂ ನೆನಪಿದೆ ಅಂತ ಅನಿಸುತ್ತೆ. ನನಗಂತೂ ಅದು ತುಂಬ ಅಂದರೆ ತುಂಬ ಮೆಮೊರಿಯಲ್ ಆಗಿದೆ. ಸೊ ಐಸ್ ಕಂಡೆ ಆಗಿರ್ಬೋದು, ಈ ಥರ ಆರೆಂಜ್ ಆಗಿರ್ಬೋದು, ಕುಲ್ಫಿ ಐಸ್ ಕಂಡೆ ಮತ್ತು ಆರೆಂಜ್ ಆ ಥರದ್ದು ಎಲ್ಲ ತಿಂದಿದ್ದೀವಿ. ಅದೊಂಥರ ಮೆಮೊರೀಸ್ ಚೆನ್ನಾಗಿತ್ತು. ಸೊ ಅದಕ್ಕೆ ನೆನಪಾಯಿತು ನನಗೆ ಇವಾಗ. ಸೊ ನಾನು ಅದೇ ಥರ ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ತಿನ್ನೋಣ ಅಂತ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ಸಖತ್ತಾಗಿರುತ್ತೆ ಟೇಸ್ಟ್. ಮಸ್ತಾಗಿದೆ. ಹುಳಿನೇ ಇಲ್ಲ, ತುಂಬ ಸ್ವೀಟ್ ಇದೆ. ಸ್ವಲ್ಪ ಹುಳಿ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು. ತುಂಬ ಸ್ವೀಟ್ ಇದೆ, ಆದರೂ ಸಕ್ಕತ್ತಾಗಿದೆ. ನೀವು ಈ ಥರ ಮಾಡಿಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ಇವಾಗ ತುಂಬ ಬಿಸಿಲಿದೆ. ನಾವು ಬಿಸಿಲಿದೆ ಅಂತ ಏನು ಮಾಡ್ತೀವಿ ಅಂತ ಅಂದರೆ, ಕೂಲ್ ಡ್ರಿಂಕ್ಸ್ಗಳು ಕುಡಿತೀವಿ, ಫ್ರಿಜ್ಜಲ್ಲಿ ಇಟ್ಕೊಂಡು ನೀರು ಕುಡಿಯೋದು ಅದೆಲ್ಲ ಕುಡಿತೀವಿ. ಖಂಡಿತ ಅದೆಲ್ಲ ಮಾಡಲೇಬಾರ್ದು. ಗಂಟ್ಲು ನೋವು, ಶೀತ ಆಗೋದು ಈ ಬೇಸಿಗೆಯಲ್ಲಿ, ಅದು ಇನ್ಫೆಕ್ಷನ್ ಆಗೋದು ಅದೆಲ್ಲ ಆಗುತ್ತೆ. ಸೊ ಅದಕ್ಕಿಂತ ನಾವು ಈ ಥರ ಆರೆಂಜ್ ತಿನ್ನೋದಾಗಿರ್ಬೋದು, ಹಾಗೆಯೇ ವಾಟರ್ ಮೆಲನ್ ತಿನ್ನೋದಾಗಿರ್ಬೋದು, ಮಜ್ಜಿಗೆ ಜಾಸ್ತಿ ಕುಡಿಬೇಕು, ಹಾಗೆಯೇ ಅಂಬಳಿ ಈ ಥರದ್ದೆಲ್ಲ ಕುಡಿದ್ರೆ ನಮ್ಮ ಬಾಡಿಗೂ ತಂಪಾಗಿರುತ್ತೆ. ನಮ್ಮ ಬಾಡಿ ಈ ಬಿಸಿಲಿಗೆ ಹೀಟ್ ಅಂತ ಅನಿಸಲ್ಲ. ನಾವೇನು ಮಾಡ್ತೀವಿ ಅಂತಂದರೆ, ತುಂಬ ಬಿಸಿಲಿದೆ ಅಂತ ಈ ಫ್ರಿಜ್ಜಲ್ಲಿ ನೀರು ಇಟ್ಕೊಂಡು ಕುಡಿಯೋದು, ಹಾಗೆಯೇ ಈ ಕಂಪ್ನಿಯಲ್ಲಿ ಪ್ಯಾಕೆಟ್ ಜ್ಯೂಸ್ಗಳೆಲ್ಲ ಇರುತ್ತಲ್ಲ, ಬಾಟಲ್ ಜ್ಯೂಸು ಅದೆಲ್ಲ ಕುಡಿಯೋದು, ಅದೆಲ್ಲ ಮಾಡಿಬಿಡ್ತೀವಿ. ಸೊ ಅದು ಗಂಟ್ಲು ನೋವು ಬರುತ್ತೆ, ಹಾಗೆಯೇ ಇನ್ಫೆಕ್ಷನ್ ಆಗುತ್ತೆ, ಶೀತ ಆಗುತ್ತೆ. ಸೊ ಅದೆಲ್ಲ ಆಗುತ್ತೆ. ಮಕ್ಕಳಿಗಂತೂ ಆ ಥರದ್ದು ಕೊಡಲೇಬಾರ್ದು. ಸೊ ಹಾಗಾಗಿ ಏನು ಮಾಡ್ಬೋದು, ನಾವು ಮನೆಯಲ್ಲೇ ಆರೆಂಜ್ ತಂದು ಆರೆಂಜ್ ಜ್ಯೂಸು ಮತ್ತು ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಡ್ಬೋದು ಮಕ್ಕಳಿಗೆ, ಇಲ್ಲ ಹೀಗೆ ತಿನ್ಬೋದು.
ಇದರಿಂದ ನಮ್ಮ ಬಾಡಿಗೂ ತಂಪಾಗುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಎಲ್ಲರೂ ಹೀಗೇ ಮಾಡಿ, ಓಕೆನಾ? ಗಸ್ ನೋಡಿ, ನಮ್ಮ ಚರಿತ್ ಹೇರ್ ಕಟ್ ಮಾಡಿಸಿದ್ಮೇಲೆ ಹೀರೋ ಆಗಿಬಿಟ್ಟಿದ್ದಾನೆ. ಹೀರೋ 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 ಗ್ಲಾಸ್ ಹಾಕಲಿ. ಹೀರೋ ಖುಷಿ ಖುಷಿ. ನಾರ್ಮಲ್ ಆಗಿ ನಾವು ದೋಸೆನ ತಿಂದಿರ್ತೀವಿ, ಬಟ್ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ವಾಟರ್ ಮೆಲನ್ ಸಿಪ್ಪೆಯಲ್ಲಿ ದೋಸೆನ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬೋದು. ಅದ್ರ ಜೊತೆ ಒಂದು ಸಿಂಪಲ್ ಆಗಿ ಚಟ್ನಿನೂ ಮಾಡ್ಕೊಂಡ್ಬಿಡೋಣ. ಸೊ ತಡ ಯಾಕೆ ಮಾಡೋದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಮಿಕ್ಸಿ ಜಾರ್ಗೆ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದೆರಡು ಒಣಮೆಣ್ಸಿಕಾಯಿ, ಹಾಗೆಯೇ ಒಂದು ಟೊಮ್ಯಾಟೊನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಲ್ಲೇ ಹಾಗೆ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಹೋಳಾಗುವಷ್ಟು ಕಲ್ಲಂಗಡಿ ಸಿಪ್ಪೆನ, ಮೇಲ್ಗಡೆ ಸಿಪ್ಪೆನ ನೀಟಾಗಿ ಎರೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ನೀರು ಬೇಕು ಅಂತಂದರೆ ನೀರನ್ನ ಹಾಕ್ಕೊಂಡು ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಬೌಲ್ಗೆ ನಮ್ಮ ಮನೆಯಲ್ಲೇ ರೆಡಿ ಮಾಡಿರೋವಂಥ ದೋಸೆ ಹಿಟ್ಟನ್ನ ಹಾಕ್ಕೊಂಡು, ಅದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮ್ಯಾಟೊ, ಕಲ್ಲಂಗಡಿ ಸಿಪ್ಪೆದು ಮಿಶ್ರಣನ ಹಾಕ್ಕೊಂಡು, ಮತ್ತು ಒಂದು ಸ್ವಲ್ಪ ರುಚಿಗೆ ಬೇಕು ಅಂತಂದರೆ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಹಂಚಿಟ್ಕೊಂಡಿರ್ತೀವಲ್ವ, ಅದು ಚೆನ್ನಾಗಿ ಕಾದ್ಮೇಲೆ ನಾವು ದೋಸೆನ ಯಾವ ಆಕಾರದಲ್ಲಿ ಯಾವ ಥರ ಮಾಡ್ತೀವಿ ನೋಡಿ, ಅದೇ ಥರ ಸೇಮು ದೋಸೆ ಹಾಕಿ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಹಾಕೊಂಡ್ರೆ ಅಂತೂ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ನಾನು ಬೆಣ್ಣೆ ಇರಲಿಲ್ಲ, ಸೊ ಎಣ್ಣೆನೇ ಯೂಸ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಯೂಸ್ ಮಾಡಿ, ಸಖತ್ತಾಗಿ ಬರುತ್ತೆ. ಸೊ ಅದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೀಟಾಗಿ ಬೇಯೋವರೆಗೂ ವೆಯ್ಟ್ ಮಾಡಿ, ಅದಾದಮೇಲೆ ಮತ್ತೆ ದೋಸೆನ ಇನ್ನೊಂದು ಕಡೆ ಮಡ್ಚಾಕ್ಬಿಟ್ಟು ಮತ್ತೆ ಆ ಕಡೆನೂ ನೀಟಾಗಿ ಬೇಯಿಸಿದ್ರೆ ದೋಸೆ ರೆಡಿ ಆಗುತ್ತೆ. ನೀವು ಅಂದ್ಕೊತಿರ್ಬೋದು ಕಲ್ಲಂಗಡಿ ಸಿಪ್ಪೆ ಹಾಕಿದ್ರೆ ಏನಾದರೂ ಅದೇ ಥರ ಫ್ಲೇವರ್ ಬರುತ್ತೆ, ತಿನ್ನೋಕೆ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು. ಹಾಗೇನೂ ಆಗಲ್ಲ, ದೋಸೆ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಸೊ ಈ ದೋಸೆ ಜೊತೆ ಚಟ್ನಿನ ಇದೇ ಥರ ಕಾಂಬಿನೇಷನ್ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಕಡಲೆ ಚಟ್ನಿ ಏನಿಲ್ಲ, ಸಿಂಪಲ್ಲಾಗಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ, ಆಮೇಲೆ ಕಡಲೆ ಹುರ್ಗಡ್ಲೆ ಅಂತೀವಲ್ಲ ಅದು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಹಸಿಮೆಣ್ಸಿನ್ಕಾಯಿನ. ಆಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಚಟ್ನಿನೂ ರೆಡಿ ಆಗುತ್ತೆ. ಈ ದೋಸೆಗೆ ಈ ಚಟ್ನಿನೇ ಸಖತ್ ಕಾಂಬಿನೇಷನ್ನು. ಇದು ಬಿಟ್ಟು ಬೇರೆ ಚಟ್ನಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಈ ಥರ ಕಡಲೆ ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ರಿಯಲಿ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ವಾಟರ್ ಮೆಲನ್ದು ಸಿಪ್ಪೆ ಹಾಕಿದ್ದೀವಲ್ಲ, ಅದು ಹಾಕಿದ್ದೀವಿ ಅಂತಾನೆ ಅನಿಸಲ್ಲ. ಬಟ್ ದೋಸೆ ಮಾತ್ರ ಸಖತ್ ಅಂದರೆ ಸಖತ್ತು ಸಾಫ್ಟ್ ಆಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಒಂದ್ಸಲ ಇದೇ ಥರ ಡಿಫ್ರೆಂಟಾಗಿ ದೋಸೆನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಈ ಚಟ್ನಿ ಅಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೀವು ಟ್ರೈ ಮಾಡಿ ನೋಡಿ. ಇವಾಗ ಹೇಳಿ ಹೆಂಗಿದೆ ಅಂತ. ಕ್ಯಾರೆಟ್ ದೋಸೆ ತುಂಬ ಚೆನ್ನಾಗಿದೆ. ಕ್ಯಾರೆಟ್ ದೋಸೆ ಅಲ್ಲ, ಮತ್ತೆ ಕೆಂಪುಗಿದೆ. ನಾನು ಆವಾಗಲೇ ಇದು ಎಂಥದ್ದು ವಾಟರ್ ಮೆಲನ್ ಸಿಪ್ಪೆ ಏನು ಕುಳಿಸಿ ಅಂತ ಹೇಳಿದ್ದೆ. ಸಿಪ್ಪೆ ಮಾಡಿಯಾ? ಅಲ್ಲ, ನಮ್ಮ ದನನ ಎಮ್ಮೆನ? ನಮ್ಮ ಹಸ್ಬೆಂಡು ಹಿಂಗೆ ಅಂದ್ಕೊಂಡೆ 3 ದೋಸೆ ತಿಂದ್ಬಿಟ್ಟು ಖಾಲಿ ಮಾಡಿದ್ರು. ಸೊ ಇದೇ ಥರ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ.
ಯಾಕೆ ಅಂದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.